श्रीगुरुभ्यो नमः। हरि ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरविगुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतग्भकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणोऽति सर्वदा मद्वाक्यसरणीर्भूयात् श्रीमदाचार्यभावगान् समाश्रयेर्गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಅತ್ಯಂತ ಶ್ರೇಷ್ಠವಾಗಿರುವಂತಹ ವೈಶಾಖ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಇರುವಂಥದ್ದು. ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ವೈಶಾಖ ಮಾಸದಲ್ಲಿ ನದೀ ಸ್ನಾನಕ್ಕೆ ಬಹಳ ವಿಶಿಷ್ಟವಾದ ಪ್ರಾಶಸ್ತ್ಯವನ್ನ ಮಹತ್ವವನ್ನ ಶಾಸ್ತ್ರಕಾರ ನೀಡಿರುವಂಥದ್ದು. ವೈಶಾಖ ಸ್ನಾನದಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ಗೊತ್ತಿರುವಂಥದ್ದು, ಗೊತ್ತಿಲ್ಲದವರಿಗೂ ಉಪಯೋಗ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ವೈಶಾಖ ಮಾಸದ ಸ್ನಾನ ಪ್ರಾರಂಭ ಆಗುವಂಥದ್ದು ತಮಗೆಲ್ಲ ತಿಳಿದಿರೋ ಹಾಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ವೈಶಾಖ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯವರೆಗೂ ಅರುಣೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವೈಶಾಖ ಸ್ನಾನವನ್ನು ಮಾಡಬೇಕು. ಅದರಲ್ಲೂ ವೈಶಾಖ ಮಾಸ ಸ್ನಾನ ಆ ಮಾಸದ ಅಭಿಮಾನಿಯಾಗಿರುವಂತಹ ಭಗವಂತನ ರೂಪ ಮಧುಸೂದನ, ಆ ಮಧುಸೂದನನ ಪ್ರೀತ್ಯರ್ಥಕವಾಗಿ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಆಚಮನವನ್ನ ಮಾಡಿ ಸಂಕಲ್ಪವನ್ನ ಹೇಳಿ, ಪ್ರಾಣಾಯಾಮ ಸಂಕಲ್ಪವನ್ನ ಮಾಡಿ ಆ ಸಂಕಲ್ಪದಲ್ಲಿ ಹೇಳಬೇಕು, ವಿಷ್ಣು ವೈಷ್ಣವ ಗೋ ತುಳಸಿ ವೃಂದಾವನ ಸನ್ನಿಧೌ. ಇವರೆಷ್ಟೆಲ್ಲರ ಸನ್ನಿಧಾನದಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧುಸೂದನ ಪ್ರೀತ್ಯರ್ಥಂ, ಮಾಸ ನಿಯಾಮಕನಾಗಿರುವಂತಹ ಮಧುಸೂದನನ ಪ್ರೀತ್ಯರ್ಥಕವಾಗಿ ನಾನು ಈ ಸ್ನಾನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಕೆಲವು ಶ್ಲೋಕಗಳನ್ನು ಹೇಳಬೇಕು. ವೈಶಾಖಂ ಸಕಲಂ ಮಾಸಂ ಮೇಷ ಸಂಕ್ರಮಣೆ ರವೇಹೇ ಪ್ರಾತಃ ಸ ನಿಯಮಂ ಸ್ಯಾಸ್ಯೆ ಪ್ರಿಯತಾಂ ಮಧುಸೂದನಃ. ಈ ಶ್ಲೋಕವನ್ನ ಹೇಳಿ ವಿಶೇಷವಾಗಿ ಆ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾ, ಸ್ನಾನ ಮಾಡೋದಷ್ಟೇ ಅಲ್ಲ, ಸ್ನಾನ ಮಾಡಿದ ಮೇಲೆ ಅರ್ಘ್ಯವನ್ನ ಕೊಡಬೇಕು. ವೈಶಾಖೆ ಮೇಷಗೆ ಭಾನೋ ಪ್ರಾತಃಸ್ನಾನಂ ಪರಾಯಣಃ ಅರ್ಘ್ಯಂತೇಹಂ ಪ್ರದಾಸ್ಯಾಮಿ ಗ್ರಹಾಣ ಮಧುಸೂದನ. ವಿಶೇಷವಾಗಿ ಮಧುಸೂದನನ ಪ್ರೀತ್ಯರ್ಥಕವಾಗಿ, ಈ ಮಾಸದ ಅಭಿಮಾನಿಯಾಗಿರುವಂತಹ ಮಧುಸೂದನನ ಪ್ರೀತ್ಯರ್ಥಕವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಯಾರು ಈ ಅರ್ಘ್ಯ ಪ್ರದಾನವನ್ನ ಮಾಡ್ತಾರೋ ಅದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಎಷ್ಟೇ ಪಾಪಗಳನ್ನ ಮಾಡಿರ್ಲಿ, ಎಲ್ಲರಿಗೂ ಮಾಡಲಿಕ್ಕೆ ಸುಲಭವಾಗಿರುವಂತಹ ಧರ್ಮ ನಿತ್ಯದಲ್ಲಿ ಸ್ನಾನ ಮಾಡ್ತೀವಿ, ಅದು ಸಂಕಲ್ಪಪೂರ್ವಕವಾಗಿ ಮಾಡಿದ್ದೇ ಆದ್ರೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಈ ದಿವಸ ಅಕ್ಷಯ ತೃತೀಯ ಅಂತ ಹೇಳಿ ಬಹಳ ಪ್ರಖ್ಯಾತವಾಗಿರುವಂಥದ್ದು. ಏನು ಅಕ್ಷಯ ತೃತೀಯ ಅಂದ್ರೆ ಏನು, ಯಾಕೆ ಕರೀತಾರೆ ಅಕ್ಷಯ ತೃತೀಯ? ಬಹಳಷ್ಟು ಅರ್ಥ ಇದೆ, ಒಂದೆರಡು ಅರ್ಥವನ್ನು ನೋಡೋಣ. ಅಕ್ಷಯ ತೃತೀಯ ಅಂತ ಯಾಕೆ ಕರೀತಾರೆ? ಭಗವಂತ ಪರಶುರಾಮನಾಗಿ ಅವತಾರವನ್ನ ಮಾಡಿರುವಂತಹ ಅತ್ಯಂತ ಶ್ರೇಷ್ಠವಾದ ದಿವಸ ಯಾವುದು? ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯದಲ್ಲಿ ಆ ರಾಮದೇವರನ್ನ, ಪರಶುರಾಮ ದೇವರನ್ನ ಪೂಜೆಯನ್ನ ಮಾಡಬೇಕು. ರಾಮ ಭೃಗುದ್ವ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಅಂತ ಹೇಳಿ ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ಭಗವಂತ ರಾಮದೇವರನ್ನ ವರ್ಣನೆ ಮಾಡ್ತಾರೆ, ಪರಶುರಾಮ ದೇವರನ್ನ. ಅಂತಹ ಅತ್ಯದ್ಭುತವಾದ ರೂಪ ಆ ಪರಶುರಾಮ ರೂಪ. ಬ್ರಾಹ್ಮಣರ ಕುಲವನ್ನ ರಕ್ಷಣೆ ಮಾಡುವಂತಹ ರೂಪ. ಯಾವುದೇ ಯಜ್ಞ ಮಾಡ್ಲಿ, ಹೋಮ ಮಾಡ್ಲಿ, ಹವನವನ್ನ ಮಾಡ್ಲಿ, ಆ ಅಗ್ನಿಯ ಅಂತರ್ಗತನಾಗಿರುವಂತಹ ರೂಪ ಹರಣೀಪತಿ ಪರಶುರಾಮ ರೂಪ. ಅಂತಹ ರಾಮ ರೂಪವನ್ನ, ಪರಶುರಾಮ ರೂಪವನ್ನ ಸ್ಕಾಂದ ಪುರಾಣ ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ.
ಹೇ ರಾಮ ಜಗತಾಮೀಶ ಜಾಮದಗ್ನಿ ಮಹಾಪ್ರಭೋ ದುಷ್ಟ ಕ್ಷತ್ರಿಯ ಸಂಹಾರ ಭಕ್ತಾನುಗ್ರಹ ಕಾರಕ ನಮೋ ನಮಸ್ತೆ ಭೃಗುವರ್ಯ ದೇವ ನಮೋ ನಮಸ್ತೆ ದಿಜುಪೇಂದ್ರ ಸೂರ್ಯ ನಮೋ ನಮಸ್ತೆ ಕಲತಾಪಕಃ ನಮೋ ನಮಸ್ತೆ ಕಿಲ ಕಾಮದೋಹ ನಮೋ ನಮಃ ಕಾರಣ ಪೂರುಷಾಯ ಸ್ವಭಕ್ತ ಸಂಸಾರ ತಮೋ ಕರೋ ಕುಟಾರ ಸ್ವಕ್ಷೇತ್ರ ರಕ್ಷಾಧೃತ ಚಾಪಬಾಣ ಸ್ವಕೀಯ ದುಃಖಾಬ್ಧಿ ವಿಶೋಷಣೇಹ. ಬಹಳ ಸುಂದರವಾಗಿ ಸ್ಕಂದ ಪುರಾಣ ವರ್ಣನೆ ಮಾಡ್ತದೆ. ಭಾಗವತದಲ್ಲೂ ಪರಶುರಾಮ ದೇವರ ಕಥೆಯನ್ನ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಮಹಾಭಾರತದಲ್ಲೂ ಪರಶುರಾಮ ದೇವರ ಒಂದು ವರ್ಣನೆ ಇದೆ. ಜಮದಗ್ನಿ ಸುತೋ ಭೂತ್ವ ರಾಮ ಶಸ್ತ್ರಭೃತಾಂಬರ. ಈ ಶ್ಲೋಕ ಅಂತೂ ಭಾರಿ ಪ್ರಖ್ಯಾತವಾಗಿರುವಂತಹ ಶ್ಲೋಕ. ಮಹೀಂ ನಿಕ್ಷತ್ರಿಯಾಣಾಂ ಚಕ್ರೆ ತಸ್ಮೈ ರಾಮಾತ್ಮನೇ ನಮಃ. ಬಹಳ ಸುಂದರವಾಗಿ ರಾಮದೇವರ ಪರಶುರಾಮ ದೇವರ ಸ್ತೋತ್ರವನ್ನ ಮಾಡ್ತಾರೆ. ಕಾರ್ತ್ಯವೀರ್ಯಾರ್ಜುನ ಅಂತ ಹೇಳಿ ಪ್ರಖ್ಯಾತನಾಗಿರುವಂತಹ ದೊರೆ, ಆ ದೊರೆಯ ಮಂತ್ರಿಯಿಂದ ತನ್ನ ತಂದೆ ಜಮದಗ್ನಿ ಋಷಿಗಳ ಅಪಹಾರದ ವಿಷಯ ತಿಳಿದಿರುವಂಥದ್ದು. ಅದಕ್ಕೆ ತೊಂದರೆಯಾದಂತಹ ಸಂದರ್ಭದಲ್ಲಿ ಮಗನಾಗಿ ಅವತಾರ ಮಾಡಿರುವಂತಹ ಪರಶುರಾಮ ದೇವರು ಕೊಡಲಿಯನ್ನ ಹಿಡಿದು 1000 ಅಕ್ಷೋಹಿಣಿ ಸೈನ್ಯದೊಂದಿಗೆ ಆ ಕಾರ್ತ್ಯವೀರ್ಯಾರ್ಜುನ ಬಂದಿರ್ತಾನೆ. ಅವನನ್ನ ಸಂಹಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಅದನ್ನ ಆ ಕಾರ್ತ್ಯವೀರ್ಯಾರ್ಜುನನನ್ನ ಸಂಹಾರ ಮಾಡೋದ್ರ ಜೊತೆಗೆ ತ್ರಿಸಪ್ತಕೃತು ಅಂದ್ರೆ 21 ಬಾರಿ ಇಡೀ ಭೂಮಂಡಲವನ್ನ ಎಲ್ಲ ಕಡೆ ಸಂಚಾರವನ್ನ ಮಾಡಿ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿರುವಂತಹ ಅತ್ಯದ್ಭುತವಾದ ರೂಪ ಅದು ಪರಶುರಾಮ ದೇವರ ರೂಪ. ಕುರುಕ್ಷೇತ್ರದ ತಾಣದಲ್ಲಿ ಸಮಂತಕ ಪಂಚಕವನ್ನ ನಿರ್ಮಾಣ ಮಾಡಿ ಪಿತೃಗಳಿಗೆ ರಕ್ತದಲ್ಲಿ ಸ್ನಾನ ತರ್ಪಣ ಮಾಡಿದ ವಿಪ್ರ ಭಾರ್ಗವನ್ನ ನೋಡೆ ಸಖಿ ಅಂತ ಹೇಳಿ ದಾಸರಾಯರು ಹೇಳಿದ್ದನ್ನು ನಾವು ಸ್ಮರಣೆ ಮಾಡಬಹುದು. ಅಂತಹ ಸಮುದ್ರ ಮುಳುಗಿದ 1000 ಯೋಜನದಷ್ಟು ನೆಲದಲ್ಲಿ 100 ಯೋಜನಗಳ ಕ್ಷೇತ್ರ ಭೂಮಿಯನ್ನ ಮತ್ತೆ ಸಾಧಕರಿಗೋಸ್ಕರವಾಗಿ ಸಾಗರನಿಂದ ಮರು ನೀಡಿದಂತಹ ಪರಶುರಾಮ ದೇವರು ಮಹೇಂದ್ರ ಪರ್ವತದಲ್ಲಿ ಇವತ್ತೂ ವಾಸವನ್ನ ಮಾಡ್ತಾ ಇದ್ದಾರೆ. ಅಂತಹ ಅತ್ಯದ್ಭುತವಾದ ರೂಪ ಪರಶುರಾಮ ರೂಪ. ಅದು ಅವತಾರ ಆಗಿರುವಂಥದ್ದು ಈ ಅಕ್ಷಯ ತೃತೀಯ ದಿವಸ. ಅಕ್ಷಯ ತೃತೀಯಾದ ಒಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ, ಇವತ್ತು ಮಾಡಿರುವಂತಹ ಯಾವುದೇ ಕರ್ಮ ಆಗಿರಬಹುದು, ಅದು ಅನಂತವಾದ ಅಕ್ಷಯವಾದ ಫಲವನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಯಾಜ್ಞವಲ್ಕರು ಹೇಳಿದ ಹಾಗೆ ವೈಶಾಖ ದ್ವಾದಶಿ ವ್ರತದ ಆಚರಣೆಯಿಂದ, ಪರಶುರಾಮ ವ್ರತದಿಂದ ವೀರಸೇನ ಅನ್ನುವಂತಹ ರಾಜ ನಳನನ್ನ ಮಗನಾಗಿ ಪಡೆದಿರುವಂತಹ ಇತಿಹಾಸ ನಾವೇ ತತ್ವಜ್ಞಾನ ತರಂಗಿಣಿಯಲ್ಲಿ ಹಿಂದೆ ಹೇಳಿದ್ದೇವೆ. ಬ್ರಾಹ್ಮ ಪುರಾಣದ ಪ್ರಕಾರ ಗೋಧಿ ಅನ್ನುವಂತಹ ಪದಾರ್ಥ ಉತ್ಪತ್ತಿಯಾಗಿರುವಂತಹ ದಿವಸ. ಹಾಗಾಗಿ ಭವಿಷ್ಯ ಪುರಾಣ ಅಂದು ಗೋಧಿಯನ್ನ ಹೋಮವನ್ನಾಗಿ, ಅಂದ್ರೆ ನೋಡಿ, ಅಕ್ಷಯ ತೃತೀಯ ದಿವಸ ನಾವೆಲ್ಲ ಮಾಡಬೇಕಾಗಿರುವಂತಹ ಕರ್ತವ್ಯ ಏನು ಅಂತ ಕೇಳಿದ್ರೆ, ಗೋಧಿಯಿಂದ ಹೋಮವನ್ನ ಮಾಡಬೇಕು. ಗೋಧಿಯಿಂದ ಭಕ್ಷ್ಯ ಭೋಜ್ಯಾದಿಗಳನ್ನು ತಯಾರು ಮಾಡಬೇಕು. ಗೋಧಿಯಿಂದ ಪಾಯಸ ತಯಾರು ಮಾಡಬೇಕು. ಉತ್ತರ ಕರ್ನಾಟಕದಲ್ಲಂತೂ ಭಾರಿ ಪ್ರಖ್ಯಾತವಾದದ್ದು, ಎಲ್ರಿಗೂ ಗೊತ್ತಿರುವಂಥದ್ದೇ, ಗೋಧಿ ಕುಟ್ಟಿದ ಪಾಯಸ ಅಂತ ಮಾಡ್ತಾರೆ. ಆ ಗೋಧಿ ಕುಟ್ಟಿದ ಪಾಯಸ, ಅದರಿಂದ ವಿಶೇಷವಾಗಿ ಭಗವಂತನಿಗೆ ನೈವೇದ್ಯವನ್ನ ಮಾಡಬೇಕು. ಪಾಯಸವನ್ನ ದಾನ ಮಾಡಬೇಕು, ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಅದು ತಸ್ಯಾಂ ಕಾರ್ಯೋ ಯವೈ ಹೋಮಃ ಯವೈ ವಿಷ್ಣು ಸಮರ್ಚಗೆ ಯವಾನ್ ದದ್ಯಾ ದ್ವಿಜಾತಿಭ್ಯ ಪ್ರಯತಃ ಪ್ರಾಶಯೇತ್ಯವಾನ್. ಜವೆ ಗೋಧಿ ಅಂತಂತಾರೆ, ಪ್ರಖ್ಯಾತವಾಗಿ ಗೊತ್ತಿರುವಂಥದ್ದು. ಹಾಗಾಗಿ ಆ ಪರಶುರಾಮ ದೇವರ ಪ್ರೀತ್ಯರ್ಥಕವಾಗಿ ಪಾನಕವನ್ನ, ಕೋಸಂಬರಿಯನ್ನ ವಿಶಿಷ್ಟವಾದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆ ರೀತಿಯಾಗಿ ಆ ದಾನವನ್ನಾಗಿ ಕೊಡಬೇಕು. ಅದರಲ್ಲೂ ಆ ಭಗವಂತನ ರೂಪವನ್ನ ಚಿಂತನೆ ಮಾಡಬೇಕು. ಜಮದಗ್ನಿಯ ರೂಪವನ್ನ, ಆ ಪರಶುರಾಮ ರೂಪವನ್ನ ಜಾಮದಗ್ನೇ ನಮಃ, ಸರ್ವಧಾರಣೇ ನಮಃ, ಶ್ರೀವತ್ಸಧಾರಣೇ ನಮಃ, ಪರಶುರಾಮಾಯ ನಮಃ ಅಂತ ಹೇಳಿ ಚಿಂತನೆಯನ್ನ ಮಾಡಬೇಕು. ಜಮದಗ್ನಿ ಸುತೋ ವೀರ ಕ್ಷತ್ರಿಯಾಂತ ಕರಪ್ರಭೋ. ಈ ಮಂತ್ರದಿಂದ ಈ ಶ್ಲೋಕವನ್ನ ಹೇಳಬೇಕು. ಪೂಜೆ ಎಲ್ಲ ಮಾಡಿದಾದ ಮೇಲೆ ಜಮದಗ್ನಿ ಸುತೋ ವೀರ ಕ್ಷತ್ರಿಯಾಂತ ಕರಪ್ರಭೋ
ಗ್ರಹಣಾರ್ಘ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ ಅಂತ ಹೇಳಿ ಅರ್ಘ್ಯ ಪ್ರದಾನವನ್ನ ಮಾಡಬೇಕು. ನಮ್ಮೆಲ್ಲರನ್ನ ಇಡೀ ಭೂಮಂಡಲವನ್ನ ರಕ್ಷಣೆ ಮಾಡಿದಂತಹ ಗಂಡು ಕೊಡಲಿಯ ರಾಮ ಅಂತ ಪರಶುರಾಮ ದೇವರನ್ನು ಕರೀತಾ ಇದ್ದಾರೆ. ಸಂಹಿತೆಯಲ್ಲಿ ಪರಶುರಾಮ ದೇವರ ಪ್ರಾರ್ಥನಾ ಶ್ಲೋಕ ಇದೆ. ತ್ರಿಸಪ್ತ ಕೃತ್ವಃ ಕ್ಷತ್ರಾಣಾಂ ನಿಹಂತ್ರೇ ತಿಗ್ಮ ತೇಜಸ ನಮಸ್ತುಭ್ಯಂ ಭಗವತೆ ಪರಶುರ್ಧಾರ ಅಂದ್ರೆ ಆ ಪರಶುವನ್ನ ಧಾರಣೆ ಮಾಡುವಂತಹ ಪರಶ್ವಧ ವಿಧಾರಿಣೆ. ವರಾಹ ಪುರಾಣದಲ್ಲಿ ಪರಶುರಾಮ ದೇವರ ಬಲಗೈಯಲ್ಲಿ ಕೊಡಲಿಯನ್ನ ಇಟ್ಕೊಂಡಿರುವಂಥದ್ದು ವರ್ಣನೆ ಮಾಡಿರುವಂಥದ್ದು ಕಾಣಿಸ್ತೀವಿ. ಪರಶುರಾಮ ದೇವರ ಕೈಯಲ್ಲಿ ಒಂದು ಧನಸ್ಸಿದೆ, ಅದಕ್ಕೆ ವಿಜಯ ಧನಸ್ಸು ಅಂತ ಕರೀತಾರೆ. ಪರಶುರಾಮ ದೇವರ ಧ್ಯಾನ ಶ್ಲೋಕವನ್ನ ಎಲ್ರಿಗೂ ಸುಲಭ ಆಗಲಿ ಅಂತ ಹೇಳಿ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಿರುವಂಥದ್ದು. ಅಂಗಾರವರ್ಣ ಎಲ್ಲರಿಗೂ ಬರುವಂತಹ ಶ್ಲೋಕ ಇದು. ನಿತ್ಯದಲ್ಲಿ ವೈಶ್ವದೇವ ಯಾರು ಮಾಡ್ತಾರೋ ಅವರಿಗೆ ಗೊತ್ತಿರುವಂತಹ ಶ್ಲೋಕ. ಅಂಗಾರವರ್ಣ ಮವಿತೋಂಡ ಬರ್ಹಿ ಪ್ರಭ್ರಾಭಿರ್ವ್ಯಾಪ್ತಂ ಪರಶುರ್ಧನುರ್ಧರ ಮೇಕವೀರಂ ಧ್ಯಾಯೇ ತದೇಶ ಮುರುಹೂತ ಮುಖೈಸ್ತುವದ್ಭಿಹಿ ಆವೀತಮಾತ್ಮ ಪದವೀಂ ಪ್ರತಿಪಾದಯಂತಂ ಅಂತ ಹೇಳಿ ಅತ್ಯಂತ ಸುಂದರವಾಗಿರುವಂತಹ ಶ್ಲೋಕ. ಈ ರೀತಿಯಾಗಿ ಅಕ್ಷತೃತೀಯ ದಿವಸ ಮಾಡಬೇಕಾಗಿರುವಂತಹ ಎರಡು ಕೆಲಸ. ಒಂದು, ಪರಶುರಾಮ ದೇವರ ವಿಶಿಷ್ಟವಾದ ಉಪಾಸನೆಯನ್ನ ಮಾಡುವಂಥದ್ದು. ಗೋಧಿಯಿಂದ ಪದಾರ್ಥವನ್ನ ಮಾಡಿ ಭಕ್ಷ್ಯಭೋಜ್ಯಾದಿಗಳನ್ನ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವಂಥದ್ದು. ಇನ್ನೊಂದು, ಗಂಧ ಸಮರ್ಪಣೆಯನ್ನ ಮಾಡ್ತಾರೆ ಇವತ್ತೊಂದು ದಿವಸ. ಭಾರಿ ವಿಶಿಷ್ಟವಾದದ್ದು. ಕಾರಣ ಏನು ಅಂದ್ರೆ ವೈಶಾಖ ಮಾಸ ಆಳ ಬೇಸಿಗೆ, ಬಿಸಿಲಿನ ತಾಪ ಇರುವಂಥದ್ದು. ದೇವರನ್ನ ನೀರಿನಲ್ಲಿ ಇಟ್ಟು ಗಂಧದ ಸಮರ್ಪಣೆಯನ್ನ ಮಾಡಿ, ಗಂಧದಿಂದ ಅಲಂಕಾರ ಮಾಡಿ, ಗಂಧದಿಂದ ಅಭಿಷೇಕವನ್ನ ಮಾಡಿ ಆ ಭಗವಂತನಿಗೆ ವಿಶೇಷವಾದ ಪೂಜೆಯನ್ನ ಮಾಡುವಂಥದ್ದು. ಯಾರು ಇದನ್ನ ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ಅನೇಕ ಪುರಾಣಗಳಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಹೀಗೆ ಅಕ್ಷತೃತೀಯ ದಿವಸ ಯಾರು, ಅದೊಂದು ಪದ್ಧತಿ ಬಂದ್ಬಿಟ್ಟಿದೆ, ಬೆಳ್ಳಿ ಬಂಗಾರವನ್ನ ಖರೀದಿ ಮಾಡಬೇಕು, ತೆಗೆದುಕೊಳ್ಳಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಿಜವಾದ ಬಂಗಾರ ಸುವರ್ಣ, ಅದು ಶಾಸ್ತ್ರ. ಸುವರ್ಣ, ವರ್ಣ ಅಂದ್ರೆ ವರ್ಣಗಳು, ಎಲ್ಲ ಅಕ್ಷರಗಳು. ಸುವರ್ಣ, ಅದರ ಶಾಸ್ತ್ರದ ಪಾಠ ಪ್ರವಚನ, ವಿಶೇಷವಾದ ಪಾರಾಯಣ, ಜಪಗಳನ್ನ ಮಾಡುವಂಥದ್ದು, ಆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವಂಥದ್ದು, ಇವೆಲ್ಲವೂ ಸುವರ್ಣ ವಿಶಿಷ್ಟವಾದ ರೀತಿಯಲ್ಲಿ ಆ ಸುವರ್ಣ ನಾಮಕನಾಗಿರುವಂತಹ ಭಗವಂತನ ಅನುಗ್ರಹದಿಂದ ಅಕ್ಷಯವಾದ ಫಲವನ್ನು ಕೊಡ್ತಾ ಇದೆ. ಅಕ್ಷತೃತೀಯ ದಿವಸ ಇವೆಲ್ಲ ಕಾರ್ಯಕ್ರಮಗಳನ್ನು ನಿತ್ಯದಲ್ಲಿ ಮಾಡಬೇಕು. ಅದರಲ್ಲೂ ಅಕ್ಷತೃತೀಯ ದಿವಸ ಸ್ನಾನವನ್ನ ಮಾಡಿ ಭಗವಂತನಿಗೆ ವಿಶಿಷ್ಟವಾದ ಪೂಜೆಯನ್ನ ಮಾಡಿ ಉದಕುಂಭವನ್ನ ದಾನವನ್ನಾಗಿ ಕೊಡಬೇಕು ಅಂತದೆ ವೈಶಾಖ ಮಾಸ ಮಹಾತ್ಮೆ. ನೀರು ತುಂಬಿರುವಂತಹ ಪಾತ್ರೆಯನ್ನ ದಾನ ಕೊಡಬೇಕು, ಬೀಸಣಿಗೆಯನ್ನ ದಾನ ಕೊಡಬೇಕು, ಛತ್ರಿಯನ್ನ ದಾನ ಕೊಡಬೇಕು, ಚಪ್ಪಲಿಯನ್ನ ದಾನ ಕೊಡಬೇಕು ಅಂತದೆ ಶಾಸ್ತ್ರ. ಅವರವರ ಯೋಗ್ಯತಾನುಸಾರವಾಗಿ ದಾನವನ್ನ ಕೊಟ್ಟು ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು.